ಮೆಕ್ಸಿಕೋ ಮಾಫಿಯಾ ದೊರೆ ಎಲ್ ಮೆಂಚೋ ಹತ್ಯೆ. ಪ್ರೇಯಸಿಯಿಂದ ಸಿಕ್ಕಿಬಿದ್ದ ಮೆಕ್ಸಿಕೋದ ಡ್ರಗ್ ದೊರೆ. ಬೆನ್ನಟ್ಟಿದ ಪ್ರೀತಿ ಕೊನೆಗೊಂಡದ್ದು ಹತ್ಯೆಯಲ್ಲಿ. ಮಾದಕ ದ್ರವ್ಯ ಮಾಫಿಯಾ ವಿರುದ್ಧ ಕಾರ್ಯಾಚರಣೆಯಲ್ಲಿ ಮೆಕ್ಸಿಕೋ ಮಹತ್ವದ ಮುನ್ನಡೆ ಸಾಧಿಸಿದ್ದರೂ ದೇಶ ಹಿಂಸಾಚಾರದಿಂದ ನಲುಗುತ್ತಿದೆ. ಡ್ರಗ್ಸ್ ಡಾನ್ ಎಂದೇ ಕುಖ್ಯಾತನಾದ ನೆಮೆಸಿಯೋ ಒಸೆಗುಯೆರಾ ಸರ್ವಾಂಟೆಸ್ ಅಲಿಯಾಸ್ ಎಲ್ ಮೆಂಚೋನೋ ಸೇನೆ ಭಾನುವಾರ ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಲಾಗಿದೆ. ಅಮೆರಿಕ ಮೆಂಚೋ ತಲೆಗೆ 136 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿತ್ತು. ಅಮೆರಿಕ ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಗೆ ಮೆಕ್ಸಿಕೋ ಡ್ರಗ್ಸ್ ಭಸ್ಮಾಸುರನಂತೆ ಕಾಡುತ್ತಿದ್ದು ಮೆಂಚೋ ಸಾಮ್ರಾಜ್ಯ ಈಗ ಪತನವಾಗಿದೆ. ಆದರೆ ಮೆಂಚೋ ಹತ್ಯೆ ಬೆನ್ನಲ್ಲೇ ಹಿಂಸೆ ಭುಗಿಲೆದ್ದಿದ್ದು ಕಾರ್ಯಾಚರಣೆ ಮತ್ತು ಅದರ ನಂತರದ ಪರಿಣಾಮಗಳಲ್ಲಿ ಕನಿಷ್ಠ 62 ಜನರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೆಕ್ಸಿಕೋದಲ್ಲಿ ಮಾದಕ ದ್ರವ್ಯ ಜಾಲ ಇಷ್ಟು ತೀವ್ರವಾಗಿ ಬೆಳೆದಿದ್ದು ಹೇಗೆ? ಅದರಲ್ಲಿ ಈ ಮೆಂಚೋ ಪಾತ್ರವೇನು? ಈ ಎಲ್ಲಾ ಅಂಶಗಳ ಮಾಹಿತಿ ಇಲ್ಲಿದೆ. ಮೆಕ್ಸಿಕೋದಲ್ಲಿ ದಶಕಗಳಿಂದ ನಡೆಯುತ್ತಿರುವ ಡ್ರಗ್ ವಾರ್ ಕೇವಲ ಪೊಲೀಸರು ಮತ್ತು ಅಪರಾಧಿಗಳ ನಡುವಿನ ಕಾಳಗವಲ್ಲ. ಇದು ಇಡೀ ದೇಶದ ರಾಜಕೀಯ, ಆರ್ಥಿಕತೆ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ನಡುಗಿಸಿರುವ ಸುದೀರ್ಘ ಸಂಘರ್ಷ. ಮೆಕ್ಸಿಕೋ ಸರ್ಕಾರವು ಮಾದಕ ದ್ರವ್ಯ ಜಾಲಗಳ ವಿರುದ್ಧ ಅಧಿಕೃತವಾಗಿ ಯುದ್ಧ ಸಾರಿದ್ದು 2006ರಲ್ಲಿ. ಆಗಿನ ಅಧ್ಯಕ್ಷ ಫೆಲಿಪೆ ಕೆಲ್ಡೆರಾನ್ ಅವರು ಡ್ರಗ್ ಕಾರ್ಟೆಲ್ಗಳನ್ನು ಹತ್ತಿಕ್ಕಲು ಸಾವಿರಾರು ಸೈನಿಕರನ್ನ ಬೀದಿಗಿಳಿಸಿದ್ರು. ಅಲ್ಲಿಯವರೆಗೆ ಕೇವಲ ಪೊಲೀಸ್ ಕಾರ್ಯಾಚರಣೆಯಾಗಿದ್ದು ಇದು ಸೈನ್ಯದ ಪ್ರವೇಶದೊಂದಿಗೆ ಭೀಕರ ಯುದ್ಧವಾಗಿ ಮಾರ್ಪಟ್ಟಿತ್ತು. ಈ ಯುದ್ಧದಲ್ಲಿ ಮುಖ್ಯವಾಗಿ 2 ಬಗೆಯ ಸಂಘರ್ಷಗಳಿವೆ. ಒಂದು ಸರ್ಕಾರ ವರ್ಸಸ್ ಕಾರ್ಟೆಲ್ಗಳು, ಮತ್ತೊಂದು ಕಾರ್ಟೆಲ್ ವರ್ಸಸ್ ಕಾರ್ಟೆಲ್. ಸರ್ಕಾರ ವರ್ಸಸ್ ಕಾರ್ಟೆಲ್ಗಳು ಅಂದ್ರೇನು? ಸರ್ಕಾರ ಸಹಾಯ ಮತ್ತು ನೇತೃತ್ವದೊಂದಿಗೆ ಸೈನ್ಯವು ಮಾದಕ ದ್ರವ್ಯದ ಅಡ್ಡೆಗಳನ್ನು ಧ್ವಂಸ ಮಾಡಿತು. ಕಾರ್ಟೆಲ್ ವರ್ಸಸ್ ಕಾರ್ಟೆಲ್ ಅಂದ್ರೆ ಯಾರು? ಪ್ರದೇಶಗಳ ಮೇಲೆ ಹತೋಟಿ ಸಾಧಿಸಲು ವಿವಿಧ ಗುಂಪುಗಳ ನಡುವೆ ನಡೆಯುವ ಗ್ಯಾಂಗ್ ವಾರ್. ಹೌದು, ಮೆಕ್ಸಿಕೋದಲ್ಲಿ ಹಲವು ಪ್ರಮುಖ ಕಾರ್ಟೆಲ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಸಿನಾಲೋವಾ ಕಾರ್ಟೆಲ್, ಜಾಲಿವೆನ್ಯೂ, ಜನರೇಷನ್ ಕಾರ್ಟೆಲ್, ಗಲ್ಫ್ ಕಾರ್ಟೆಲ್ ಮತ್ತು ಲಾಸ್ ಜೇಟಾಸ್ ಇವುಗಳಲ್ಲಿ ಪ್ರಮುಖವಾದದ್ದು. ಸಿನಾಲೋವಾ ಕಾರ್ಟೆಲ್ ಬಗ್ಗೆ ನೋಡುವುದಾದ್ರೆ ಈ ಹಿಂದೆ ಹತ್ಯೆಗೊಳಗಾದ ಎಲ್ ಚಾಪೋ ಸಿನಾಲೋವಾ ಕಾರ್ಟೆಲ್ ನಾಯಕನಾಗಿದ್ನು. ಜಾಲಿವೆನ್ಯೂ ಜನರೇಷನ್ ಕಾರ್ಟೆಲ್ ಪ್ರಸ್ತುತ ಅತ್ಯಂತ ಹಿಂಸಾತ್ಮಕ ಗುಂಪಾಗಿದೆ. ಎಲ್ ಮೆಂಚೋ ಹತ್ಯೆಯ ಬಳಿಕ ಈ ಸಂಘಟನೆಯ ಶಕ್ತಿ ಕ್ಷೀಣಿಸಲಿದೆಯೇ ಕಾದು ನೋಡಬೇಕು. ಹಾಗೆಯೇ ಗಲ್ಫ್ ಕಾರ್ಟೆಲ್ ಮತ್ತು ಲಾಸ್ ಜೇಟಾಸ್ ಗುಂಪುಗಳು ಹಳೆಯ ಮತ್ತು ಕ್ರೂರ ಗುಂಪುಗಳಾಗಿವೆ. ಮೆಕ್ಸಿಕೋದ ಈ ರಕ್ತಪಾತದ ಕರಾಳ ಚರಿತ್ರೆ ಇಲ್ಲಿದೆ ನೋಡಿ. ಮೆಕ್ಸಿಕೋದ ಅತ್ಯಂತ ಕ್ರೂರ ಮತ್ತು ಶಕ್ತಿಶಾಲಿ ಮಾದಕ ದ್ರವ್ಯ ಜಾಲಗಳಲ್ಲಿ ಒಂದಾದ ಜಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸಿದೆ. 2009-10 ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಸಂಘಟನೆ ಮಿಲಿನಿಯೋ ಕಾರ್ಟೆಲ್ ಎಂಬ ಹಳೆಯ ಗುಂಪು ಒಡೆದಾಗ ಅದರ ಒಂದು ಭಾಗವಾಗಿ ಹೊರಹೊಮ್ಮಿತ್ತು. ನೆಮೆಸಿಯೋ ಒಸೆಗುಯೆರಾ ಸರ್ವಾಂಟೆಸ್ ಅಲಿಯಾಸ್ ಎಲ್ ಮೆಂಚೆನೋ ಇದರ ಮುಖ್ಯಸ್ಥನಾಗಿದ್ದ. ಆರಂಭದಲ್ಲಿ ಇದು ಸಿನಾಲೋವಾ ಕಾರ್ಟೆಲ್ನ ಸಣ್ಣ ಗುಂಪಾಗಿ ಕೆಲಸ ಮಾಡ್ತಾ ಇತ್ತು. ಆದರೆ ಅತಿ ಕಡಿಮೆ ಅವಧಿಯಲ್ಲಿ ತನ್ನದೇ ಆದ ಕುಖ್ಯಾತ ಸಾಮ್ರಾಜ್ಯವನ್ನು ಕಟ್ಟಿ ಮೆಕ್ಸಿಕೋದ ಅರ್ಧಕ್ಕಿಂತ ಹೆಚ್ಚು ಜನರಲ್ಲಿ ತನ್ನ ಪ್ರಭಾವ ಬೀರಿದೆ. ಫೆಂಟಾನಿಲ್, ಮೈಥೋಪಿನೈಟಿನ್, ಕೊಕೇನ್ ಮತ್ತು ಹೆರಾಯಿನ್ ಅನ್ನು ಅಮೆರಿಕ, ಯುರೋಪ್ ಮತ್ತು ಏಷ್ಯಾಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಗಿಸ್ತಾ ಇದೆ. ಮಾತ್ರವಲ್ಲ, ಎದುರಾಳಿ ಗುಂಪುಗಳನ್ನು ಅಥವಾ ಸರ್ಕಾರಿ ಅಧಿಕಾರಿಗಳನ್ನು ಕೊಂದು ಅವರ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಜನರಲ್ಲಿ ಭೀತಿ ಮೂಡಿಸ್ತಾ ಇದೆ. ಚುನಾವಣೆಗಳ ಸಮಯದಲ್ಲಿ ತಮಗೆ ಬೇಡದ ಅಭ್ಯರ್ಥಿಗಳನ್ನು ಕೊಲ್ಲುವುದು ಅಥವಾ ಬೆದರಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಇತರ ಕಾರ್ಟೆಲ್ಗಳಿಗಿಂತ ಜಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಭಿನ್ನವಾಗಿರುವುದು ಅದರ ಪ್ರಚಾರ ತಂತ್ರದಿಂದ. ಇವರು ಸೈನಿಕರಂತೆ ಸಮವಸ್ತ್ರ ಧರಿಸಿ ಭಾರಿ ಶಸ್ತ್ರಾಸ್ತ್ರಗಳೊಂದಿಗೆ ಪರೇಡ್ ಮಾಡುವ ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಸರ್ಕಾರದ ಸವಾಲಿಗೆ ಪ್ರತಿರೋಧ ಒಡ್ಡುತ್ತಾರೆ. ಮಾದಕ ದ್ರವ್ಯ ಮಾತ್ರವಲ್ಲದೆ ಸುಲಿಗೆ ಮತ್ತು ತೈಲ ಕಳ್ಳತನ ಕೂಡ ಇವರದ್ದೇ ಕೆಲಸ. ಸ್ಥಳೀಯ ಉದ್ಯಮಿಗಳಿಂದ ಹಣ ವಸೂಲಿ ಮಾಡುವುದು ಮತ್ತು ಸರ್ಕಾರದ ತೈಲ ಪೈಪ್ಲೈನ್ಗಳಿಂದ ತೈಲ ಕಳ್ಳತನದಲ್ಲಿಯೂ ಈ ಸಂಘಟನೆ ಕುಖ್ಯಾತದ್ದಾಗಿದೆ. ಮೆಕ್ಸಿಕೋದಲ್ಲಿ ನಡೆಯುವ ಸಾವಿರಾರು ಕೊಳ್ಳೆಗಳಿಗೆ ಈ ಸಂಘಟನೆಯೇ ನೇರ ಕಾರಣ. ಇದರಿಂದಾಗಿ ಮೆಕ್ಸಿಕೋದ ಹಲವು ನಗರಗಳು ವಿಶ್ವದ ಅತ್ಯಂತ ಅಪಾಯಕಾರಿ ಸ್ಥಳಗಳಾಗಿ ಮಾರ್ಪಟ್ಟಿವೆ. ನೆಮೆಸಿಯೋ ಒಸೆಗುರಾ ಸರ್ವಾಂಟೆಸ್ ಅಲಿಯಾಸ್ ಎಲ್ ಮ್ಯಾಂಚೋ ಯಾರು? ನೆಮೆಸಿಯೋ ಒಸೆಗುರೆಯರ ಸರ್ವಾಂಟೆಸ್ ಅಲಿಯಾಸ್ ಎಲ್ ಮ್ಯಾಂಚೋ ಮೆಕ್ಸಿಕೋದಲ್ಲಿ ಪರ್ಯಾಯ ಸರ್ಕಾರವನ್ನೇ ನಡೆಸ್ತಾ ಇದ್ದ. ಮೆಕ್ಸಿಕೋದ ಅತ್ಯಂತ ಕ್ರೂರ ಡ್ರಗ್ ಮಾಫಿಯಾ ಡಾನ್ ಎನಿಸಿಕೊಂಡಿದ್ದ ನೆಮೆಸಿಯೋ ಒಸೆಗುಯೆರ ಸರ್ವಾಂಟೆಸ್ ಅಲಿಯಾಸ್ ಎಲ್ ಮ್ಯಾಂಚೋ ಕ್ರೌರ್ಯದ ಕಟ್ಟಕಡೆಯ ತುದಿಯನ್ನೇ ತಲುಪಿದ್ದ. ಡ್ರೋನ್ ಬಾಂಬ್ಗಳು, ರಾಕೆಟ್ ಲಾಂಚರ್ಸ್ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುವ ಮೂಲಕ ಈತನ ಕಾರ್ಟೆಲ್ ಮೆಕ್ಸಿಕೋದ 32 ರಾಜ್ಯಗಳಿಗೆ ಹರಡಿತ್ತು. ತನ್ನ 15ನೇ ವಯಸ್ಸಿಗೆ ಮಾದಕ ಜಗತ್ತಿಗೆ ಪ್ರವೇಶ ನೀಡಿದ್ದ ಎಲ್ ಮೆಂಚೋ ಮೆಕ್ಸಿಕೋದ ವಿಚೋವಾಕನ್ನ ಬಡ ಕುಟುಂಬದಲ್ಲಿ ಜನಿಸಿದ ಈತ ಬಾಲ್ಯದಲ್ಲಿ ಬಡತನದಿಂದಾಗಿ ಶಾಲೆ ಬಿಟ್ಟು ಅಡಿಕೆ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದ. 1980ರ ದಶಕದಲ್ಲಿ ಅಕ್ರಮವಾಗಿ ಅಮೆರಿಕಕ್ಕೆ ವಲಸೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಡ್ರಗ್ ಡೀಲಿಂಗ್ ಮಾಡುವಾಗ ಸಿಕ್ಕಿಬಿದ್ದು ಜೈಲು ಶಿಕ್ಷೆ ಅನುಭವಿಸಿ ನಂತರ ಮೆಕ್ಸಿಕೋಗೆ ಗಡೀಪಾರು ಮಾಡಲ್ಪಟ್ಟನು. ಆಶ್ಚರ್ಯವೆಂದರೆ ಮೆಕ್ಸಿಕೋಗೆ ಮರಳಿದ ನಂತರ ಈತ ಕೆಲವು ಕಾಲ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದ. ಆದರೆ ಶೀಘ್ರದಲ್ಲೇ ಆ ಕೆಲಸ ಬಿಟ್ಟು ಸಂಪೂರ್ಣವಾಗಿ ಅಪರಾಧ ಲೋಕಕ್ಕೆ ಇಳಿದ. 2010ರಲ್ಲಿ ಮೆಂಚೋ ತನ್ನದೇ ಆದ
ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಸ್ಥಾಪಿಸಿದ. ಎದುರಾಳಿ ಗುಂಪುಗಳನ್ನು ಮಟ್ಟ ಹಾಕಲು ಈತ ಅತ್ಯಂತ ಭೀಕರ ಹತ್ಯೆಗಳನ್ನು ಮಾಡಿ ಅವುಗಳ ವಿಡಿಯೋ ಹಂಚಿಕೊಳ್ತಾ ಇದ್ದ. ಇದರಿಂದ ಇತರ ಗ್ಯಾಂಗ್ಗಳಲ್ಲಿ ಭಯ ಹುಟ್ಟಿಸಿದ. ಮಾತ್ರವಲ್ಲ, ಮಾದಕ ದ್ರವ್ಯ ಜಾಲ ನಿಯಂತ್ರಣಕ್ಕೆ ಶ್ರಮಿಸ್ತಾ ಇದ್ದ ಅಧಿಕಾರಿಗಳನ್ನು ನಿರ್ದಯವಾಗಿ ಹತ್ಯೆ ಮಾಡಿದ್ದ. ಒಮ್ಮೆ ಈತನ ಗ್ಯಾಂಗ್ ಮೆಕ್ಸಿಕನ್ ಸೇನೆಯ ಹೆಲಿಕಾಪ್ಟರ್ ಅನ್ನೇ ರಾಕೆಟ್ ಲಾಂಚರ್ ಬಳಸಿ ಹೊಡೆದುರುಳಿಸಿತ್ತು. ಸದ್ಯ ಮೆಕ್ಸಿಕೋದ ಸ್ಥಿತಿ ಏನಾಗಿದೆ ಗೊತ್ತಾ? ಎಲ್ ಮೆಂಚೋ ಹತ್ಯೆ ನಡೆದ ಬೆನ್ನಲ್ಲೇ ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಒಳಗೆ ಆತನ ಉತ್ತರಾಧಿಕಾರಿಯಾಗಲು ವಿವಿಧ ಬಣಗಳು ನಡೆಯುವ ರಕ್ತಪಾತ ನಡೆಸ್ತಾ ಇದೆ. ಮೆಂಚೋ ಹತ್ಯೆ ಬೆನ್ನಲ್ಲೇ ಆತನ ಹಳೆಯ ಎದುರಾಳಿ ಸಿನಾಲೋವಾ ಕಾರ್ಟೆಲ್ ತನ್ನ ಕಳೆದು ಹೋದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ದಾಳಿ ಮಾಡ್ತಾ ಇದೆ. ನಾಯಕ ಯಾರೇ ಇರಲಿ, ಡ್ರಗ್ಸ್ ಸಾಗಾಟ ಮಾತ್ರ ನಿಂತಿಲ್ಲ. ಚೀನಾದಿಂದ ಬರುವ ರಾಸಾಯನಿಕಗಳನ್ನ ಬಳಸಿ ಫೆಂಟಾನಿಲ್ ತಯಾರಿಸಿ ಅಮೆರಿಕಕ್ಕೆ ಕಳುಹಿಸುವ ವ್ಯವಹಾರ ಈಗ ಮೊದಲಿಗಿಂತಲೂ ಹೆಚ್ಚಾಗಿದೆ. ಎಲ್ ಮೆಂಚೋ ಇಲ್ಲದಿದ್ದರೂ ಆತ ಕಟ್ಟಿದ ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಎಂಬ ರಾಕ್ಷಸ ಸಂಘಟನೆ ಇಂದಿಗೂ ಮೆಕ್ಸಿಕೋದ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಹಾಗಾದ್ರೆ ಡ್ರಗ್ ವಾರ್ನ ಭೀಕರ ಪರಿಣಾಮಗಳೇನು? ಮೆಕ್ಸಿಕೋದಲ್ಲಿ 2006ರಿಂದ ಈವರೆಗೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರು ಈ ಸಂಘರ್ಷದಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತು 1 ಲಕ್ಷಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಕಾರ್ಟೆಲ್ಗಳ ವಿರುದ್ಧ ದನಿ ಎತ್ತುವ ಪತ್ರಕರ್ತರು ಮತ್ತು ಅವರ ಮಾತು ಕೇಳದ ರಾಜಕಾರಣಿಗಳನ್ನು ಗುರಿಯಾಗಿಸಿ ಕೊಲ್ಲಲಾಗುತ್ತೆ. ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಸಾಗಣೆಯಾಗುವ ಫೆಂಟಾನಿಲ್ ಮಾದಕ ದ್ರವ್ಯವು ಅಮೆರಿಕದಲ್ಲಿ ಪ್ರತಿ ವರ್ಷ ಸಾವಿರಾರು ಯುವಕರ ಸಾವಿಗೆ ಕಾರಣವಾಗ್ತಾ ಇದೆ. ಇಷ್ಟಕ್ಕೂ ಈ ಮಧ್ಯೆ ಎಲ್ ಮೆಂಚೋ ಸಿಕ್ಕಿಬಿದ್ದಿದ್ದು ಹೇಗೆ? ಎಲ್ ಮೆಂಚೋನ ಪತ್ತೆ ಮತ್ತು ಆತನ ಗೆಳತಿಯ ಮೂಲಕ ನಡೆದ ಈ ಕಾರ್ಯಾಚರಣೆಯ ವಿವರಗಳು ನಿಜಕ್ಕೂ ಯಾವುದೇ ರೋಚಕ ಸಿನಿಮಾಗಿಂತ ಕಡಿಮೆ ಇಲ್ಲ. ಮೆಕ್ಸಿಕನ್ ಸೇನೆ ಎಲ್ ಮೆಂಚೋನನ್ನ ನೇರವಾಗಿ ಪತ್ತೆ ಹಚ್ಚುವ ಬದಲು ಆತನ ನಿಕಟವರ್ತಿಗಳ ಮೇಲೆ ಕಣ್ಣಿಟ್ಟಿತ್ತು. ಈ ವೇಳೆ ಆತನ ರೊಮ್ಯಾಂಟಿಕ್ ಪಾರ್ಟ್ನರ್ ಅಂದರೆ ಆತನ ಗೆಳತಿ ಒಬ್ಬಳ ವಿಶ್ವಾಸಾರ್ಹ ಸಹಚರನನ್ನ ಅಧಿಕಾರಿಗಳು ಗುರುತಿಸಿದ್ರು. ಈ ಸಹಚರನೇ ಆಕೆಯನ್ನ ಎಲ್ ಮೆಂಚೋ ಅಡಗಿದ್ದ ಸ್ಥಳಕ್ಕೆ ಕರೆದೊಯ್ಯುವ ಜವಾಬ್ದಾರಿ ಹೊತ್ತಿದ್ದ. ಫೆಬ್ರವರಿ 20ರಂದು ಆ ಸಹಚರ ಎಲ್ ಮೆಂಚೋನ ಗೆಳತಿಯನ್ನು ಜಾಲಿಸ್ಕೋ ರಾಜ್ಯದ ಪರ್ವತ ಪ್ರದೇಶವಾದ ಟಪಲ್ಪಾಗೆ ಕರೆದುಕೊಂಡು ಹೋದ. ಅಲ್ಲಿನ ದಟ್ಟ ಕಾಡಿನ ಮಧ್ಯೆ ಇದ್ದ ಐಷಾರಾಮಿ ಕ್ಯಾಬಿನ್ ಒಂದರಲ್ಲಿ ಎಲ್ ಮೆಂಚೋ ಅಡಗಿದ್ದ. ಗೆಳತಿ ಫೆಬ್ರವರಿ 21ರವರೆಗೂ ಆತನ ಜೊತೆಗಿದ್ದಳು. ಆಕೆ ಆ ಸ್ಥಳದಿಂದ ಹೊರಬಂದ ತಕ್ಷಣವೇ ಆ ಸ್ಥಳದಲ್ಲಿ ಎಲ್ ಮೆಂಚೋ ಇರುವುದು ಮತ್ತು ಆತನ ಜೊತೆ ಸುಮಾರು 10ರಿಂದ 12 ಮಂದಿ ಶಸ್ತ್ರಾಸ್ತ್ರ ಅಂಗರಕ್ಷಕರು ಮಾತ್ರ ಇರುವುದು ಗುಪ್ತಚರ ದಳಕ್ಕೆ ಖಚಿತವಾಯಿತು. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಕೂಡ ಈ ಮಾಹಿತಿಯನ್ನ ಸ್ಪಷ್ಟೀಕರಿಸಿದ್ವು. ಶನಿವಾರ ರಾತ್ರಿ ಮತ್ತು ಭಾನುವಾರದ ಮುಂಜಾನೆ ಮೆಕ್ಸಿಕನ್ ವಿಶೇಷ ಪಡೆಗಳು ಕಾರ್ಯಾಚರಣೆ ಆರಂಭಿಸಿದ್ವು. ದಾಳಿ ವೇಳೆ ಎಲ್ ಮೆಂಚೋ ತಪ್ಪಿಸಿಕೊಳ್ಳಲು ಕಾಡಿನ ದಟ್ಟ ಪೊದೆಗಳ ನಡುವೆ ಅಡಗಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಸೇನೆ ಆತನನ್ನ ಸುತ್ತುವರಿಯಿತು. ಭೀಕರ ಗುಂಡಿನ ಚಕಮಕಿಯಲ್ಲಿ ಎಲ್ ಮೆಂಚೋ ತೀವ್ರವಾಗಿ ಗಾಯಗೊಂಡ. ಆತನನ್ನು ಬಂಧಿಸಿ ಹೆಲಿಕಾಪ್ಟರ್ ಮೂಲಕ ಮೆಕ್ಸಿಕೋ ಸಿಟಿಗೆ ಕರೆದೊಯ್ಯುವಾಗ ಆತ ಸಾವನ್ನಪ್ಪಿದ್ದ. ಇಷ್ಟಾದರೂ ಈ ಯುದ್ಧ ನಿಲ್ಲುತ್ತಿಲ್ಲವೇಕೆ? ಮೆಕ್ಸಿಕೋದ ಎಲ್ಲಾ ಕಾರ್ಟೆಲ್ಗಳು ಸರ್ಕಾರಿ ಅಧಿಕಾರಿಗಳು, ಪೊಲೀಸರು ಮತ್ತು ಸೈನ್ಯದ ಉನ್ನತ ಅಧಿಕಾರಿಗಳಿಗೆ ಕೋಟ್ಯಂತರ ರೂಪಾಯಿ ಲಂಚ ನೀಡಿ ತಮ್ಮ ಕಡೆಗೆ ಮಾಡಿಕೊಂಡಿರ್ತಾರೆ. ಈ ಡ್ರಗ್ಸ್ ಡಾನ್ ಹಾಗೂ ಅವನ ಡ್ರಗ್ ವಾರ್ ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.